objectives of management. The first objective of management is organizational objective. Organizational objective ಅಂದ್ರೆ ಏನು? ಸೊ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ನ ಡಿಸೈಡ್ ಮಾಡ್ಬೇಕಾದ್ರೆ, ಪ್ಲಾನ್ ಮಾಡ್ಬೇಕಾದ್ರೆ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ದ ಇಂಟ್ರೆಸ್ಟ್ ಆಫ್ ಸ್ಟೇಕ್ ಹೋಲ್ಡರ್ಸ್. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರನ್ನ ಕರಿತೀವಿ ನಾವು? ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್, ಕಸ್ಟಮರ್ಸ್ ಅಂಡ್ ಗವರ್ನಮೆಂಟ್. ಇವನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ನ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು? ಪ್ಲಾನ್ ಮಾಡ್ಬೇಕು. The main objective of organization ಏನಾಗಿರುತ್ತೆ? ಪ್ರಾಪರ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂಡ್ ಮೆಟೀರಿಯಲ್ಸ್ ಆಗಿರುತ್ತೆ. ರಿಸಲ್ಟ್ ಏನಾಗಿರುತ್ತೆ? ಸರ್ವೈವಲ್ ಆಗಿರುತ್ತೆ. ಸರ್ವೈವಲ್ ಹೇಗಾಗುತ್ತೆ? ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ಬಿಸ್ನೆಸ್ ಏನಾಗುತ್ತೆ? ಸರ್ವೈವ್ ಆಗುತ್ತೆ, ಗ್ರೋತ್ ಆಗುತ್ತೆ. ಬಿಸ್ನೆಸ್ ಗ್ರೋತ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ? ಬಿಸ್ನೆಸ್ ಪ್ರಾಫಿಟ್ ನ ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ. ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಅಂದ್ರೆ ಬಿಸ್ನೆಸ್ ಏನಾಗುತ್ತೆ? ಫಾರ್ ದ ಲಾಂಗ್ ಟೈಮ್ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಸೊ ದ ನೆಕ್ಸ್ಟ್ ಒನ್ ಇಸ್ ಗ್ರೋತ್. ಸೊ ಗ್ರೋತ್ ಅಂತ ಯಾವ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತೀವಿ ನಾವು? ಎವ್ರಿ ಇಯರ್ ಪ್ರೊಡಕ್ಷನ್ ಏನಾಗ್ತಾ ಇರ್ಬೇಕು? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಗ್ರೋತ್ ಹೆಂಗ್ ಐಡೆಂಟಿಟಿ ಮಾಡ್ತೀವಿ ಅಂತ ಹೇಳಿ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಎಂಪ್ಲಾಯೀಸ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ಕ್ರೀಸ್ ಆಗ್ತಾ ಇರ್ತಾರೆ, ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಸಹ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಇಂಡಿಕೇಶನ್ ಆಫ್ ಗ್ರೋತ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. The second objective is social objective. See, it is an obligation, it is a responsibility of every organization for providing and welfare to a society. Society ಗೆ ಏನಾದ್ರೂ ಅವರು ವೆಲ್ಫೇರ್ ನ ಕ್ರಿಯೇಟ್ ಮಾಡ್ಲೇಬೇಕು. ಹೇಗೆ ಕೊಡ್ಬೋದು ಸೊಸೈಟಿಗೆ ವೆಲ್ಫೇರ್? ಯಾವ ರೀತಿನಲ್ಲಿ ಮಾಡ್ಬೋದು? ಸಿ, ಫಾಲೋಯಿಂಗ್ ದ ಫ್ರೆಂಡ್ಲಿ ಮೆಥಡ್ ಆಫ್ ಪ್ರೊಡಕ್ಷನ್, ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ ಮೆಥಡ್ ಆಫ್ ಪ್ರೊಡಕ್ಷನ್ ಅವರು ಫಾಲೋ ಮಾಡೋದು ಸಹ ಸಮಥಿಂಗ್ ದೇ ಆರ್ ಡೆಡಿಕೇಟಿಂಗ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಆಗತ್ತೆ. ಸೆಕೆಂಡ್ ಪಾಯಿಂಟ್, ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ನಾವು ಕ್ರಿಯೇಟ್ ಮಾಡೋದನ್ನ ನಾವು ಸೋಷಿಯಲ್ ಆಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆನಲ್ಲಿ ಸ್ಕೂಲ್ ಫೆಸಿಲಿಟೀಸ್ ಕೊಡೋದು, ಹಾಸ್ಪಿಟಲ್ ಫೆಸಿಲಿಟೀಸ್ ಕೊಡೋದು, ಡೇ ಕೇರ್ ಫೆಸಿಲಿಟೀಸ್ ಕೊಡೋದು, ಪಾರ್ಕ್ ಫೆಸಿಲಿಟೀಸ್ ಕೊಡೋದು, ಇದನ್ನೆಲ್ಲ ನಾವು ಬೇಸಿಕ್ ಅಮ್ಯುನಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ಅ ಮ್ಯಾನೇಜ್ಮೆಂಟ್. ಇದನ್ನ ನಾವು ಸೋಷಿಯಲ್ ಆಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಥರ್ಡ್ ಪಾಯಿಂಟ್, ಪರ್ಸನಲ್ ಆಬ್ಜೆಕ್ಟಿವ್. ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ, ಸೊ ಎವ್ರಿ ಎಂಪ್ಲಾಯೀಸ್ ಹೂ ವರ್ಕ್ ಇನ್ ಅನ್ ಆರ್ಗನೈಸೇಷನ್, ಅವ್ರಿಗೆ ಅವ್ರದೇ ಆದಂತ ಒಂದು ಪರ್ಸನಲ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಆ ಪರ್ಸನಲ್ ಆಬ್ಜೆಕ್ಟಿವ್ ನ ನಾವ್ ಏನ್ ಮಾಡ್ಬೇಕು? ಫುಲ್ಫಿಲ್ ಮಾಡಿದ್ರೆ ಎಂಪ್ಲಾಯೀಸ್ ಹೋಲ್ ಹಾರ್ಟೆಡ್ಲಿ ದೇ ವಿಲ್ ವರ್ಕ್ ಫಾರ್ ಎನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಅದು ಹೇಗಿರುತ್ತೆ? ಪರ್ಸನಲ್ ಆಬ್ಜೆಕ್ಟಿವ್ ಆಫ್ ಎಂಪ್ಲಾಯೀಸ್ ನಾವು ಸ್ಯಾಟಿಸ್ಫೈ ಮಾಡ್ಬೇಕು ಫಸ್ಟ್.